ಹಾಯ್ ಎಲ್ಲ ನನ್ನ ಸೆಕೆಂಡ್ ಪಿ ಯು ಸಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮುಂದೆ ಬರುವ 2026ರಲ್ಲಿ ಮುಂದೆ ಬರುವ ಆ್ಯನ್ಯುವಲ್ ಎಕ್ಸಾಮ್ ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. ನಿಮಗೆ ಓದಲಿಕ್ಕೆ ಈಸಿ ಆಗೋದು ಅಂದರೆ ಬ್ಲೂ ಪ್ರಿಂಟ್. ನೀವು ಲಾಸ್ಟ್ ಬ್ಲೂ ಪ್ರಿಂಟ್ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ. ಲಾಸ್ಟ್ ಬ್ಲೂ ಪ್ರಿಂಟ್ ಇದು ಫಿಕ್ಸ್ ಬ್ಲೂ ಪ್ರಿಂಟ್ ಆಗಿದೆ. ಆ ಬ್ಲೂ ಪ್ರಿಂಟ್ ಪ್ರಕಾರ ನಿಮಗೆ ಓದಿದರೆ ಅತಿ ಸರಳವಾಗಿ ನಿಮಗೆ ಓದಲು ಹಾಗೂ ಅದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ನಾನು ಇಲ್ಲಿ ಎಲ್ಲ ಪಾಠಗಳ ಮೇಲೆ ಕ್ವಶನ್ಗಳನ್ನು ಕೊಟ್ಟಿದ್ದೇನೆ. ನೀವು ಇದರಲ್ಲಿ ಎಲ್ಲ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ಯಾವುದಾದರೂ ಬೇಕಾದ 6 ಚಾಪ್ಟರ್ಗಳನ್ನು ಮಾತ್ರ ಪರ್ಫೆಕ್ಟಾಗಿ ಮಾಡಿ ಅದರಲ್ಲಿ ಬರುವ ಕ್ವಶನ್ಗಳನ್ನು ಇದರಲ್ಲಿ ನೋಡಿಕೊಂಡು ಓದ್ಕೊಳ್ಳಿ. ಇಷ್ಟು ಸಾಕಾಗುತ್ತೆ. ಎಲ್ಲ ಓದ್ಕೊತ್ಕೊಂಡು ಅಂತ ಅವಶ್ಯಕತೆ ಇಲ್ಲ. ಲಾಂಗ್ ಕ್ವಶನ್ 6 ಚಾಪ್ಟರ್ ಪರ್ಫೆಕ್ಟಾಗಿ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಂಪಾರ್ಟೆಂಟ್ ಕ್ವಶನ್ಗಳನ್ನು ನೋಡೋಣ. 5 ಅಂಕದ್ದು. ಜುನಾಗಢ್, ಹೈದರಾಬಾದ್ ಮತ್ತು ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ಮೊದಲನೇ ಕ್ವಶನ್, ಇದು ಮೊದಲನೇ ಪಾಠದಲ್ಲಿದೆ. ಜುನಾಗಢ್, ಹೈದರಾಬಾದ್, ಕಾಶ್ಮೀರದ ವಿಲೀನದ ಕುರಿತು ಬರೆಯಿರಿ. ಹಾಗೆ ರಾಜ್ಯ ಪೂರ್ಣ ರಚನೆಗೆ ಭಾಷಾ ಆಧಾರವಾಗಬೇಕೆಂದು ಕಾರಣ ಕೊಡಿ. ರಾಜ್ಯ ಪುನರ್ರಚನೆ ಭಾಷೆಗೆ ಆಧಾರವಾಗಬೇಕೆಂಬುದನ್ನು ಕಾರಣ ಕೊಡಿ. ಈ ಸಲ ಎಕ್ಸಾಮ್ ಸ್ಟ್ರಿಕ್ಟ್ ನಡೆಸೋದ್ರಿಂದ ಯಾವುದೇ ತರಹದ ಕ್ವಶನ್ ಹೇಗಾದರೂ ಟ್ವಿಸ್ಟ್ ಮಾಡಿ ಕೇಳುವ ಸಾಧ್ಯತೆ ಇದೆ. ಅದಕ್ಕಾಗಿ ಈ ಕ್ವಶನ್ ಕೊಡಲಾಗಿದೆ. ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಗಳನ್ನು ವಿಮರ್ಶಿಸಿ ಮತ್ತು ವಿಮರ್ಶಕವಾಗಿ ಚರ್ಚಿಸಿ. ಇದು ಇಂಪಾರ್ಟೆಂಟ್. ಅವೈಜ್ಞಾನಿಕ ಭೂಸ್ವಾಧೀನ ಕುರಿತು ಬರೆಯಿರಿ. ಇವೆಲ್ಲ 5 ಮಾರ್ಕ್ಸಿನ ಕ್ವಶನ್ ಆಗಿತ್ತು. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯ ಅಂಶಗಳನ್ನು ವಿವರಿಸಿ. 5ನೇ ಕ್ವಶನ್. ಹಾಗೆ 6ನೇ ಕ್ವಶನ್, ಅಸ್ಮಿತೆ ರಾಜಕಾರಣದ ಉದಯಕ್ಕೆ ಕಾರಣ ಅಂಶಗಳು ಯಾವುವು. ಇದು ಕ್ವಶನ್ ಫಿಕ್ಸ್ ಕ್ವಶನ್ ಆಗಿದೆ. ಇದನ್ನು ಕೇಳ್ತಾರೆ 5 ಮಾರ್ಕ್ಸಿಗೆ. ಇದರಲ್ಲಿ 2 ಕ್ವಶನ್ ಬರ್ತವೆ. ಇದರ 2ರಲ್ಲಿ ಇದೊಂದು ಕ್ವಶನ್ ಕೇಳ್ತಾರೆ. ಯುವ ಜನಾಂಗ ಭ್ರಷ್ಟಾಚಾರದ ವಿರುದ್ಧ ಚಳುವಳಿಯ ಸಂಕೀರ್ಣವಾಗಿ ಪಾಲ್ಗೊಳ್ಳುವರು ಎಂಬುದನ್ನು ಸಮರ್ಥಿಸಿ. ಇದು ಯುವ ಜನತೆಯ ಬಗ್ಗೆ ಒಂದು ಕ್ವಶನ್ 5 ಮಾರ್ಕ್ಸಿಗೆ ಕೇಳ್ತಾರೆ. ನೀವು 6 ಪ್ರಶ್ನೆಗಳನ್ನು 5 ಮಾರ್ಕ್ಸಿಗೆ ಉತ್ತರಿಸಬೇಕಾಗಿದೆ. ಹಾಗೆ ನೀವು ಯಾವುದಾದ್ರೂ ಬೇಕಾದರೂ 6 ಚಾಪ್ಟರ್ ಮಾಡ್ಬೋದು. ಒಂದೊಂದು ಚಾಪ್ಟರಲ್ಲಿ 2 5 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಹಾಗೆ 8ನೇ ಕ್ವಶನ್, ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆಯನ್ನು ವಿವರಿಸಿ. ಈ ಪಾಠದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಪರಿಕಲ್ಪನೆಯನ್ನು ವಿವರಿಸಿ. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಒಂದು ಕ್ವಶನ್ ಕೇಳ್ತಾರೆ. ಹಾಗೆ 9ನೇ ಕ್ವಶನ್, ವಿಶ್ವಶಾಂತಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಭಾರತ ಪಾತ್ರವನ್ನು ಚರ್ಚಿಸಿ. ಇದು ಇಂಪಾರ್ಟೆಂಟ್ ಕ್ವಶನ್. ಹಾಗೆ 10ನೇದು, 1947 ಭಾರತ ಸ್ವಾತಂತ್ರ್ಯ ಕಾಯ್ದೆ ಉಪಬಂಧಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ಹಾಗೆ 11ನೇ ಕ್ವಶನ್, ಭಾರತದ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಇದು 1ನೇ ಪಾಠದಲ್ಲಿ ಬರುತ್ತೆ ಕ್ವಶನ್. ಹಾಗೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿ ಕುರಿತು ಟಿಪ್ಪಣಿ ಬರೆಯಿರಿ. 12ನೇ ಕ್ವಶನ್. ಹಾಗೆ ಮಹಿಳಾ ಚಳುವಳಿ ಕಾರಣ. ಇದು ಕೇಳ್ತಾರೆ, ಮಹಿಳಾ ಚಳುವಳಿ ಕಾರಣ. ಇದು ಇಂಪಾರ್ಟೆಂಟ್ ಕ್ವಶನ್ ಆಗಿದೆ. ರಾಷ್ಟ್ರ ನಿರ್ಮಾಣ ಎದುರಾಗುವ ಅಡಚಣೆಗಳನ್ನು ನಿವಾರಣೋಪಾಯಗಳನ್ನು ವಿವರಿಸಿ. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳ ನಿವಾರೋಪಾಯಗಳನ್ನು ವಿವರಿಸಿ. ಇದು ಕ್ವಶನ್ ಇಂಪಾರ್ಟೆಂಟ್. ಹಾಗೆ ಭಾರತ ಸಂವಿಧಾನ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣ ವಿವರಿಸಿ. ಇದು ಕೇಳುವ ಸಂಭಾವನೆ ಹೆಚ್ಚಾಗಿದೆ. ಹಾಗೆ ಭ್ರಷ್ಟಾಚಾರದ ಯುವಜನತೆ ಹೇಗೆ ತಡೆಗಟ್ಟಬಹುದು. ಇದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಕೇಳ್ತಾರೆ 5 ಮಾರ್ಕ್ಸಿಗೆ. ನಾನು ಕೊಟ್ಟ ಈ 3 ಯಾವ ಕೇಳ್ತಾರೆ ಅಂತ ಹೇಳಿದ್ದೀನಿ. ಇವತ್ತೊಂದು ಫಿಕ್ಸ್ ಕ್ವಶನ್ ಆಗಿವೆ. ಇವತ್ತೊಂದು ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ವಿಶ್ವಸಂಸ್ಥೆ ಉದ್ದೇಶಗಳು. 18ನೇ ಕ್ವಶನ್, ಭಾರತ ಆಸಿಯಾನ್ 5 ಸಹಕಾರ ಕ್ಷೇತ್ರಗಳನ್ನು ವಿವರಿಸಿ. ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ, ಇದನ್ನ ಓದಕ್ಕೆ ಹೋಗ್ಬೇಡ್ರಿ. ಪಟೇಲ್ ಸ್ಕೀಮ್ ಇದೊಂದು ಇದು ಕೇಳುವ ಸಂಭಾವನೆ ಇದೆ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ಕ್ವಶನ್. 86ನೇ ಸಂವಿಧಾನ ತಿದ್ದುಪಡಿಯ ಕಾಯ್ದೆ ಪ್ರಕಾರ ಅನಕ್ಷರತಾ ನಿವಾರಣೆಗೆ ಕೈಗೊಂಡ ಕ್ರಮಗಳು. ಇದು ಹಾಗೆ ಪ್ರಥಮ ಲೋಕಸಭಾ ಚುನಾವಣೆಯ ಕುರಿತು ಟಿಪ್ಪಣಿ ಬರೆಯಿರಿ. ಇದು 1ನೇ ಇದರೊಳಗೆ ಬರುತ್ತೆ.
ನಿಮಗೆ ಮೋಸ್ಟ್ಲಿ ಒಂದನೇ ಅಧ್ಯಾಯದಲ್ಲಿ 2 ಕ್ವಶನ್ನು 5 ಮಾರ್ಕ್ಸ್ ಕೇಳ್ತಾರೆ ಅನಿಸುತ್ತೆ. ನಿಮಗೆ ಡೌಟ್ ಇದ್ದಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಪೊಲಿಟಿಕಲ್ ಬ್ಲೂಪ್ರಿಂಟನ್ನು ಕೊಟ್ಟಿದ್ದೇನೆ, ಆ ವಿಡಿಯೋ ಹೋಗಿ ನೋಡ್ಕೋಬೋದು. ಹಾಗೆ 28ನೇ ಕ್ವಶನ್, ಪರಿಸರ ಚಳವಳಿಯ ರಾಜಕೀಯ ಪರಿಣಾಮವನ್ನು ವಿವರಿಸಿ. ಹಾಗೆ 29ನೇದು, ಮಾನವ ಹಕ್ಕುಗಳ ಚಳವಳಿ ಕಾರಣಗಳಾವುವು. ಹಾಗೆ 30ನೇದು, ಪಂಚಶೀಲ ತತ್ವವನ್ನು ಕುರಿತು ವಿವರಿಸಿ. 31ನೇ ಕ್ವಶನ್, ಭಾರತ ಪಾಕಿಸ್ತಾನ ಸಂಬಂಧ ಕಾಶ್ಮೀರದ ಸಮಸ್ಯೆಗಳ ಕುರಿತು ಬರೆಯಿರಿ. ಇದರಲ್ಲಿ 4 ಭಾರತ ಪಾಕಿಸ್ತಾನ, ಭಾರತ ಚೀನಾ, ಭಾರತ ರಷ್ಯಾ ಹೀಗೆ 4 ದೇಶಗಳ ಸಂಬಂಧಗಳ ಬಗ್ಗೆ ಕ್ವಶನ್ಗಳಿವೆ. ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಕೇಳ್ತಾರೆ. ಹಾಗೆ ಮಧ್ಯಂತರ ಸರ್ಕಾರ ಕುರಿತು ಟಿಪ್ಪಣಿ ಬರೆಯಿರಿ. 33ನೇದು, ಜಿಲ್ಲಾಧಿಕಾರಿಯ 5 ಕಾರ್ಯಗಳನ್ನು ಬರೆಯಿರಿ. ಎಷ್ಟು 5 ಮಾರ್ಕ್ಸ್ ಕ್ವಶನ್ ಆಗಿವೆ. ನಿಮಗೆ ಬೇಕಾದ ಯಾವುದಾದರೂ 6 ಚಾಪ್ಟರ್ಗಳನ್ನು ಓದಿ. ಎಲ್ಲ ಚಾಪ್ಟರ್ಗಳನ್ನು ಓದಿಕೊಂಡು ಹೋಗಬೇಡ್ರಿ. ನಿಮಗೆ ಇಲ್ಲಿ ಇವು ಇರುತ್ತೆ, ಏನಂದರೆ ಚಾಯ್ಸ್ ಕ್ವಶನ್ಗಳಿರುತ್ತೆ. ನಿಮಗೆ 9 ಕ್ವಶನಲ್ಲಿ ನಿಮಗೆ ಬೇಕಾದ 6 ಕ್ವಶನ್ ಮಾತ್ರ ಉತ್ತರಿಸಬೇಕಾಗಿದೆ. ಹಾಗೆ ನೀವು 6 ಚಾಪ್ಟರ್ಗಳನ್ನು ಮಾತ್ರ ಮಾಡಿದರೆ ಸಾಕಾಗತ್ತೆ. ಹೀಗೆ ನನ್ನ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.